ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಜನತೆಗೆ ನಾನು ಸಂಜೀವ್ ಕುಮಾರ್ ಜೇರ್ಗಿ ಅವರ ನಮಸ್ಕಾರ. ನಾನು ಬೀದರ್ ಡ್ಯಾನ್ಸ್ ಅಕಾಡೆಮಿ ಅಧ್ಯಕ್ಷ ಇದ್ದೀನಿ. ನಾವು ಒಂದು ಯುವಕರಿಗಾಗಿ ಮತ್ತು ಮಕ್ಕಳಿಗಾಗಿ ಒಂದು ಡಾನ್ಸ್ ಆ್ಯಂಡ್ ಮಾಡಲಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ಓನ್ಲಿ ಫಾರ್ ಮಕ್ಕಳು, ಚಿಲ್ಡ್ರನ್ಸ್ ಮತ್ತು ದೊಡ್ಡರಿಗೆ ಇಬ್ಬರೂ. ಇದು ಕಾಂಪಿಟೇಷನು 15 ತಾರೀಕಿಗೆ ಆಡಿಷನ್ ಅದ, 22 ತಾರೀಕು ಫೈನಲ್ ಅದ. 15 ತಾರೀಕಿಗೆ ಐಮೆ ಹಾಲ್ನಾಗ ಆಡಿಷನ್ ನಡೀತದೆ. ಮುಂಜಾನೆ 10 ಗಂಟೆ ಹಿಡ್ಕೊಂಡು ಸಾಯಂಕಾಲ 4 ತನಕ. ಅದು ಮತ್ತು ಇಲ್ಲೋದ್ರೆ ಮತ್ತು ರಂಗಮಂದಿರನಾಗ ಸಾಯಂಕಾಲ 22 ತಾರೀಕಿಗೆ ಸಾಯಂಕಾಲ ಫೈನಲ್ ಎಲ್ಲರೂ ಸೆಲೆಕ್ಷನ್ ಮಾಡ್ಕೊಂಡು ಫೈನಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀವಿ. ಇದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬರೋರು ಅದಾರ? ಏನು ಕಾರ್ಯಕ್ರಮಕ್ಕೆ ನಮ್ಮ MP ಸಾಬ್ ಭಗವಂತ ಖೂಬಾ ಅವ್ರು ಬರೋರ್ತಾರೆ, ಮತ್ತು ಬೇಲ್ದಾಳ್ ಅವ್ರು ಬರ್ತಾರೆ, ಈಶ್ವರ್ ಠಾಕೂರ್ ಅವ್ರು ಬರ್ತಾರೆ, ಸಿ ಹೊಸಳ್ಳಿ ಅವ್ರು ಬರ್ತಾರೆ, ಮತ್ತು ರಜೀಶ್ ವಾಲಿ ಅವ್ರು ಬರ್ತಾರೆ. ಹಿಂಗೆ ಇತ್ಯಾದಿ ತೋಲ್ ಮಂದಿ ಬರೋರು ಇದ್ದಾರೆ ಗೆಸ್ಟ್ ಆಗ್ತದೆ. ಹೆಚ್ಚಿನ ಪ್ರಮಾಣ ಬಂದು ಈಗ ನಂಗೆ ಎವ್ರಿ ಟೈಮ್ ಸಕ್ಸಸ್ಫುಲ್ ಮಾಡ್ತಾರೆ. ಎಲ್ಲರೂ ತೋಲ್ ಮಂದಿ ಗೆಸ್ಟ್ ಅದ, ಅವರೆಲ್ಲ ಬರ್ತಾರೆ. ನಂಗೆ ತೋಲ್ ಮಂದಿ ಹೆಲ್ಪ್ ಮಾಡ್ತಾರೆ. ಬೀದರ್ ನನಗೆ ಯಾವಾಗೂ ಇಲ್ಲ, ಹರ್ ಟೈಮ್ ಹೆಲ್ಪ್ ಮಾಡ್ತಾರೆ. ಮತ್ತು ಇದು ಕಾಂಪಿಟೇಷನಿಗೆ ಎಂಟ್ರಿ ಆಗಬೇಕಾದ್ರೆ ಏನಾದರೂ ಫೀಸ್ ಇಟ್ಟಿದ್ರೆ ಅಥವಾ ಮತ್ತು ಹೆಂಗೆ? ಎಂಟ್ರಿ ಫೀಸ್ ಥೋಡೆ ಇಕ್ಕಿದ್ದೀವಿ. ಯಾಕಂದ್ರೆ ಜರ ಒಂದು ಎಂಟ್ರಿ ಫೀಸ್ ಇದ್ದೀವಿ ಅಂದ್ರೆ ಎದುರಿನವ್ರಿಗೆ ಜರ ಹಂಚಿಕೆ ಇರ್ತದೆ, ನಾನು ಚಲೋ ಮಾಡಬೇಕು, ಗೆದಿಬೇಕು ಅಂತ. ಮತ್ತು ಫಸ್ಟು ಸೆಕೆಂಡ್ ಏನಾರ ಪ್ರೈಸ್ ಇಟ್ಟಿರಿ? ಫಸ್ಟ್ ಸೆಕೆಂಡ್ ಪ್ರೈಸ್ ಇಟ್ಟು. ಹೌದೇನಾ? ಗೆಸ್ಟ್ ಅಂತೇಳಿ ಯಾರ್ಯಾರಿಗೆ ಕರೀತಾ ಇದ್ದಾರೆ? ಅದು ಹೇಳ್ದಲ್ಲ ನಿಮಗೆ, ಬರ್ತಾರೆ. ಜಜ್ಮೆಂಟ್ ಕಡೆಯಿಂದ ಇಲ್ಲಿ JND ಸ್ಕೂಲ್ ಇಬ್ಬರು ಟೀಚರ್ ಇದ್ದಾರೆ, ಮತ್ತು ಮಾಡಲಿಂಗ್ ಕಡೆಯಿಂದ ಸ್ನೇಹ ಅಂತಿದ್ದಾರೆ, ರೋಶಿನಿ ಅಂತ ಒಬ್ಬರು ಇದ್ದಾರೆ, ಮತ್ತು ವೆಂಕಟ್ ಸರ್ ಅಂತ ಇದ್ದಾರೆ ಒಬ್ಬರು. ಈಗ ಇಷ್ಟು ಮಂದಿ ಒಂದು 5-6 ಮಂದಿ ಗೆಸ್ಟ್ ಎಲ್ಲ ಮಾಡಿ ಆಲ್ರೆಡಿ ಮಾಡಿವೆಲ್ಲ. ಒಂದು ಥರ ದೊಡ್ಡದು ಒಂದು ಹಬ್ಬ ಥರ ಪ್ಲ್ಯಾನ್ ಮಾಡ್ಕೊಂಡು ಕಾಂಪಿಟೇಷನ್ ಆರ್ಗನೈಸ್ ಮಾಡತ್ತೀವಿ. ಹೊರಗಿಂದ ಯಾರಾದರೂ ಸ್ಪೆಷಲ್ ಗೆಸ್ಟ್ ಏನಾದರೂ? ಹೊರಗಿಂದ ಒಬ್ಬರು ಸೋಲಾಪುರದಿಂದ ಒಬ್ಬರು ಸರ್ ಬರುತ್ತೆ. ಅವ್ರದ್ದೇನು ಇನ್ನೂ ಫಿಕ್ಸ್ ಆಗಿಲ್ಲ, ಬರಪ್ಲೇ ಇದ್ದಾರೆ. ಎಷ್ಟು ಮಂದಿ ಇಲ್ಲಿ ತನಕ ರಾಷ್ಟ್ರೀಯ ಆದವ್ರು? ರಾಷ್ಟ್ರೀಯ 40 to 50 ಅಬಾವ್ ಆಗ್ಯಾವ. ಯಾಕಂದರೆ ನಾವು ಬಿಸಿ ದಿನ ಕಡೆಯಿಂದ ಅವರಿಗೆಲ್ಲ ಗೊತ್ತಿನ ದಿನ ಕರ್ಸಿದ್ದೆವು, ನಿಮ್ಗೆ ಡಿಸ್ಟರ್ಬ್ ಬ್ಯಾಡ್ದು ಅಂತ. ಎಷ್ಟು ಜನ ಬರ್ಬೋದು ಅಂತ ನಿಮ್ದು ನಿರೀಕ್ಷೆ? ಕಾಂಪಿಟೇಷನ್ ಒಂದು 700-800 ಮಂದಿ ಆರಾಮ್ಸೆ ಆಗಿ ಜಮಾ. ಗ್ರ್ಯಾಂಡ್ ಫೈನಲ್ ದಿನ ಎಷ್ಟು ಜನರಿಗೆ ಸ್ಟೇಜ್ ಮೇಲೆ ಅವಕಾಶ ಕೊಡ್ಬೋದು? ಅದು ಅವತ್ತಿನ ದಿವಸ 10 ಮಂದಿ ಸೆಲೆಕ್ಷನ್ ಮಾಡ್ತೀವಿ ನಾವು. 10 ಮಂದಿಗೆ ಸೆಲೆಕ್ಷನ್ ಮಾಡಿ, ಮಾಡಲಿಂಗ್ದವ್ರಿಗೆ ಒಂದು 50 ಮೆಂಬರ್ ಸೆಲೆಕ್ಷನ್ ಮಾಡಿ, ಅವ್ರದ್ದು ಎಲ್ಲ ವೇಷಭೂಷಣೆ ಮತ್ತು ಸ್ಪೆಷಲಾಗಿ ಏನಂದ್ರೆ ಟ್ರೆಡಿಷ್ನಲ್ ನಮ್ಮ ದೇಶ ಏನು ಹೇಳ್ತದೆ ಟ್ರೆಡಿಷ್ನಲ್ ಬಗ್ಗೆದಾಗ ಅದ್ರ ಬಗ್ಗೆನೇ ಮಾಡತ್ತೀವಿ. ವೆಸ್ಟರ್ನ್ ಫೀಲ್ಡಿಗೆ ಹೋಗ್ಲತ್ತಿಲ್ಲ, ನಾವು ಟ್ರೆಡಿಷ್ನಲ್ ಬಗ್ಗೆನೇ ಮಾಡತ್ತೀವಿ. ಪೈಲಿ ಬಾರ್ ಮಾಡ್ತೀರಿ ಸರ್? ಸರ್ ಟ್ರೆಡಿಷ್ನಲ್ ಬಗ್ಗೆ ಸರ್ ನಾನೇ ಟ್ರೈನ್ ಮಾಡಿದ್ದು ಸರ್ ಇದು. ಯಾಕಂದ್ರೆ ಎಲ್ಲರೂ ವೆಸ್ಟರ್ನ್ ಮಾಡೋದು, ಮಕ್ಕಳು ಶಾರ್ಟ್ಸ್ ಹಾಕೋದು ಅಂತಂದಾಗಿ ಹೆಚ್ಚಾಗ್ಲತ್ತೀವಿ. ಅದ್ರ ಉದ್ದೇಶಪೂರ್ವಕಕ್ಕೆ ಇಟ್ಟೇ ನಾವು ಏನು ಮಾಡಿದ್ದೀವಿ ಅಂದ್ರೆ ಟ್ರೆಡಿಷ್ನಲ್ ಪ್ಲ್ಯಾನ್ ಮಾಡಿದ್ದೀವಿ. ಏನಾದರೂ ಏಜ್ ಲಿಮಿಟ್ ಇದೆ? ಇಲ್ಲ, ಜೂನಿಯರ್ ಸೀನಿಯರ್ ಸರ್. 7 1 ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು 12th ಏಜಿನ ಒಂದು 12ಇಂದ ಅಬೌವ್ ಓಪನ್ ಟು ಆಲ್, ಯಾರು ಬರೋ ಲೆಕ್ಕ ಮಾಡಲಿ. ನಮ್ಮದು ಅಲಗ್ ಪ್ರೈಸ್ ಕೊಡ್ತೀವಿ. ತಮ್ಮ ಹೆಸರು? ಸಂಜೀವ್ ಕುಮಾರ್ ಜೀರ್ಗೆ ಸರ್, ಬೀದರ್ ಡ್ಯಾನ್ಸ್ ಅಕಾಡೆಮಿ ಅಧ್ಯಕ್ಷನೇ ಸರ್. ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಕ್ರೈಸ್ತ ಹಿತರಕ್ಷಣಾ ಸಮಿತಿ ವತಿಯಿಂದ ಕ್ರಿಸ್ಮಸ್ ಆಚರಣೆ ಸಮಾರಂಭ ನಡೆಯಿತು. ಪರಮಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜರ ದಿವ್ಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಪರಮಪೂಜ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮೌಲ್ವಿಗಳು ಬಂತೆ ಧಮ್ಮಾಜಿ ಅವರು ಸೇರಿದಂತೆ ಅನೇಕರು ಮತ್ತು DS ಅವರುಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕ್ರೈಸ್ತ ಹಿತರಕ್ಷಣಾ ಸಮಿತಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇವೆ. ಅವರನ್ನ ಸನ್ಮಾನಿಸಿ ಅವರ ಕಾಣಿಕೆಯನ್ನು ಕೊಡಬೇಕಾಗಿ ದಯಮಾಡಿ ಬೇಗ ಬರ್ಬೇಕು, ಯಾಕಂದ್ರೆ ಸಮಯ ಬಹಳಷ್ಟಾಗಿದೆ. ಮುಂದ್ಗಡೆ ಮೊದಲನೇ ಬಹುಮಾನ ಮೈಲೂರು ಭಜನೆ ಟೀಮಿನವರಿಗೆ ಹೋಗಿದೆ. ಎರಡನೇ ಬಹುಮಾನ ಶಾಗಂಜ್ ಟೀಮಿಗೆ ಹೋಗಿದೆ. ಶಾಗಂಜ್ ಸಭೆಯವರು 2ನೇ ಬಹುಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊತೇವೆ. ನೀರ್ಗುಡಿ ಅವರ ಹಸ್ತದಿಂದ ಬಹುಮಾನ ಪಡೆಯುತ್ತಂತ ಭಜನೆ ಟೀಮ್ನ ನೀಡ್ತಲಿದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನು ಸನ್ಮಾನಿಸೋಣ. ಜೋರಾದ ಚಪ್ಪಾಳೆಯನ್ನ. ಮೂರನೇ ಬಹುಮಾನ ಆಡ್ದು ಟೀಮಿನವರು ಬೇಗನೆ ಬರಬೇಕು. ಕ್ರಿಸ್ಮಸ್
ಲೇಡೀಸ್ ಫಸ್ಟ್. ನಾಲ್ಕನೇದಾಗಿ ಮಂದಗನಹಳ್ಳಿ ಭದ್ರಿ ಟೀಮ್ನವರು ಮೇಲೆ ಬರಬೇಕು. ಮೇಲೆ ಬರ್ರಿ. ಎರಡನೇ ಅಧ್ಯಾಯ ವಚನಗಳು 8ರಿಂದ 14ರವರೆಗೆ. ಆ ಸೀಮೆಯಲ್ಲಿ ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನನಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಇವಾಗ ಇನ್ವೊಕೇಶನ್ ಸಾಂಗ್ ಅಲ್ಲಿ ಬಹಳ ಉತ್ತಮವಾಗಿರುವಂತಹ ಒಂದು ಮೀನಿಂಗ್ಫುಲ್ ಸಾಂಗ್ ಅನ್ನು ಅವರು ಹಾಡಿದ್ದಾರೆ. ನಾವು ಅದನ್ನು ಧ್ಯಾನ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ನಿಮಿಷ ನಾವು ಮೌನವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. 2000 ವರ್ಷಗಳ ಹಿಂದೆ ನೀನು ಮಾನವ ಕುಲದ ಕಲ್ಯಾಣಕ್ಕಾಗಿ ಪರಲೋಕದ ಎಲ್ಲಾ ವೈಭವವನ್ನು ತ್ಯಜಿಸಿ ಮಾನವನ ರೂಪವನ್ನು ತಾಳಿ, ದಾಸನ ರೂಪವನ್ನು ತಾಳಿ ದರಿಗಿಳಿದು ಬಂದಿದ್ದಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನೀನು ದರಿಗಿಳಿದು ಬಂದಿದ್ದರಿಂದ ದೀನರು, ದರಿದ್ರರು, ಹೀನ ಸ್ಥಿತಿಯಲ್ಲಿ ಬಿದ್ದಂಥವರು, ಸೆರೆಮನೆಯಲ್ಲಿದ್ದಂಥವರು, ಪರದೇಶಿಗಳು, ವಿಧವೆಯರು, ಕುಂಟರು, ಕುರುಡರು, ಪಾಪಿಗಳು, ಹೀಗೆ ಅನೇಕ ಹಿಂದುಳಿದ ವರ್ಗದವರಿಗೆ ನೀನು ಶಾಂತಿ, ಸಮಾಧಾನ, ಸಮಾಜದಲ್ಲಿ ಸ್ಥಾನ, ಮಾನ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ನೀನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಮಾನವರ ಜೊತೆಗೆ ನಿನ್ನನ್ನು ನೀನು ಕಾಣಿಸಿಕೊಂಡಿದ್ದೀರಿ. ಮಾನವರಲ್ಲಿ ಮಾನವರಾಗಿ ಪಾಪರಹಿತವಾಗಿರುವಂತಹ ಜೀವಿತವನ್ನು ಜೀವಿಸಿದ್ದಿ. ನಮಗೆ ಮಾದರಿಯ ಜೀವಿತವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಅಂದಿನಿಂದ ಇಂದಿನವರೆಗೆ ನಿನ್ನ ಪ್ರೀತಿಯನ್ನ ಈ ಕ್ರಿಸ್ಮಸ್ ದಿವಸಗಳಲ್ಲಿ ನಾವು ಹಂಚಿಕೊಳ್ಳುವಂತಹ ಈ ಒಂದು ಮನಸ್ಸು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ರಾತ್ರಿ ವೇಳೆಯಲ್ಲಿ ನಿಜವಾಗಲೂ ಕ್ರಿಸ್ಮಸ್ ಹಬ್ಬದ ಅರ್ಥ ಮತ್ತು ಉದ್ದೇಶಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ನಿನ್ನ ಪ್ರಸನ್ನತೆ ನಮಗೆ ದಯಪಾಲಿಸು. ನಾವು ಅರ್ಥಗರ್ಭಿತವಾಗಿರುವಂತಹ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ಈ ಒಂದು ಕಾರ್ಯಕ್ರಮದ ಮೂಲಕ ಘನ, ಮಾನ, ಮಹಿಮೆ ನೀನು ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ತೇವೆ. ನಮ್ಮನ್ನು ತಗ್ಗಿಸಿಕೊಳ್ತೇವೆ, ನಿನ್ನ ಹೆಚ್ಚಿಸ್ತೇವೆ. ಪ್ರಾರ್ಥನೆಯನ್ನ ಪರಲೋಕವನ್ನು ಬಿಟ್ಟು ನನ್ನಾಗಿ ಬಂದಿರುವಂತಹ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬಹಳ ವಿನಯ ಭಾವದಿಂದ ಬೇಡಿದ್ದೇವೆ ತಂದೆ. ಆಮೇನ್. ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾಳೆ ಪೂಜಾ ವಂದನೆಗಳು.